ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ವ್ಲಾಗ್ಸ್ ಕನ್ನಡ. ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಾನು ನನ್ನ ಮನೇಲಿ ನಮ್ಮ ಯಜಮಾನರು, ನನ್ನ ತಂಗಿ, ನಮ್ಮ ಅಮ್ಮಂಗೆ ಕ್ವಶನ್ ಆನ್ಸರ್ ರೆಡಿ ಮಾಡಿದ್ದೀನಿ. ಜನರಲ್ ನಾಲೆಡ್ಜ್ ಕೇಳ್ತಾ ಇದ್ದೀನಿ. ಇದೊಂದು ಫನ್ ವೀಡಿಯೋ ಅಂತಲೇ ಹೇಳ್ಬೋದು. ಯಾರ್ಯಾರಿಗೆ ಎಷ್ಟೆಷ್ಟು ಗೊತ್ತೈತೆ ಅಂತ ತಿಳ್ಕೊಳ್ಳೋಣ. ಸೆಟಪ್ ಮಾಡಿದ್ದೀನಿ ಆಲ್ರೆಡಿ. ಈಗ ನನ್ನ ಮುಂದೆ 3 ಜನ ಕೂತಿರ್ತಾರೆ. ನಂದು ವಾಯ್ಸ್ ಮಾತ್ರ ಕೇಳಿಸ್ತಾ ಇರುತ್ತೆ. ನಾನೇ ಕ್ವಶನ್ ರೆಡಿ ಮಾಡಿರೋದ್ರಿಂದ ನಾನು ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನನ್ನ ಮುಂದೆ 3 ಜನ ಕೂತಿದ್ದಾರೆ. ಹಲೋ. ಸೊ ನಮ್ಮ ಯಜಮಾನರು, ನನ್ನ ತಂಗಿ, ನಮ್ಮಮ್ಮ ಕೂತಿದ್ದಾರೆ. ಮುಂದೆಗಡೆ ಇಲ್ಲಿ ಪಾತ್ರೆ ಹಾಕಿಟ್ಟಿದ್ದೀನಿ ಅಂದರೆ ನಮ್ಮ ಹತ್ರ ಬಜಾರ್ ಇಲ್ದಿರೋ ಕಾರಣ ಎಲ್ರಿಗೂ ಒಂದೊಂದು ಸೌಟ್ ಕೊಟ್ಟಿದ್ದೀನಿ. ಗೊತ್ತಿರೋರು ಆನ್ಸರು ಫಸ್ಟು ಇಂಟಣ್ಣ ಅಂತ ಹೊಡಿತಾರೆ. ಸೊ ಹೊಡೆದಾದ ಮೇಲೆ ಅವ್ರು ಆನ್ಸರ್ ಹೇಳಬೇಕು. ಅದು ಹೊಡೆದ್ಬಿಟ್ಟು ಆನ್ಸರ್ ಹೇಳಿಲ್ಲ ಅಂದರೆ ಬಂದಿರೋ ಪಾಯಿಂಟ್ ಕೂಡ ಮೈನಸ್ ಆಗುತ್ತೆ. ಕ್ಲಿಯರಾ? ಜನರಲ್ ನಾಲೆಡ್ಜ್ ಇರುತ್ತೆ. ಟಿ ವಿ ನೋಡೋದೆ ಎಲ್ಲರೂ ನನ್ನ ಫೋನ್ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಕ್ಲಿಸ್ಬಾರ್ದು, ನೀಟಾಗಿ ಕೂತ್ಕೋಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ಅಮ್ಮ ನಿನ್ನ ಹತ್ರ ಇಟ್ಕೊಳ್ಳಮ್ಮ ಕೈ. ಯಾರು ಮೋಸ ಮಾಡಿಬಿಡಿ. ನಮ್ಮ ಯಜಮಾನು ಚಾಟ್ ಜಿಪಿಟಿ ಓಪನ್ ಮಾಡ್ಕೊಂಡವ್ರೆ ಗೈಸ್. ಎತ್ತಿಕ್ಸಿದ್ದೀನಿ ಈಗೇನು. ಬಾವ್ರಿ ಹಾಕೊಟ್ಬಿಟ್ಲು ಅವ್ರ ಬಾಬುನಿಗೆ. ಸರಿ, ರೆಡಿ? ಫಸ್ಟ್ ಕ್ವಶನು ತುಂಬ ಈಸಿ ಇರುತ್ತೆ. ಏನಂದರೆ ಪಟ್ಟು ಅಂತ ಹೇಳ್ಬಿಡ್ಬೋದು. ಸೊ ರೆಡಿಯಾಗಿ ಫಸ್ಟ್ ಕ್ವಶನ್ನು, ಕರ್ನಾಟಕದ ರಾಜಧಾನಿ ಯಾವುದು? ಫಸ್ಟ್ ಕ್ವಶನ್ಗೆ ಭಾವನ ಹೊಡೆದಿರೋದು. ಹೇಳು ಭಾವನ ಆನ್ಸರು. ಬೆಂಗಳೂರು ರಾಜಧಾನಿ ಕರ್ನಾಟಕದ ರಾಜಧಾನಿ ಯಾವುದು? ಓಕೆ, ಭಾವನ ಗಾಟ್ ಅ ಪಾಯಿಂಟ್. ನೀವು ಆ್ಯಕ್ಟಿವ್ ಆಗಿರಪ್ಪ ಇಬ್ರು. ಮಮ್ಮಿ ಹಂಗೆ ಹೊಡೆದ್ಬಿಡ್ತಾಳೆ. ಸ್ವಲ್ಪ ಹಿಂದಕ್ಕೆ ಗೊತ್ತಿದ್ರೆ ಮಾತ್ರ ಹೊಡಿಬೇಕು. ಓಕೆ, 1 ನಿಮಿಷ. ಏನೇ ಓಕೆ, ಭಾವನಿಗೆ 1 ಪಾಯಿಂಟ್ ಸಿಕ್ಕಿದೆ. 1 ನಿಮಿಷ. ನೆಕ್ಸ್ಟು, ಜಯ ಭಾರತ ಜನನಿಯ ತನುಜಾತೆ ಇದು ಯಾವ ರಾಜ್ಯದ ಗೀತೆ? ಭಾವನ ಫಾಸ್ಟಾಗಿ ಅವಳೆ. ಯಾವ ರಾಜ್ಯ? ಓಕೆ, ಭಾವನಕ್ಕೆ ಮೈನಸ್ ಆಗಿದೆ. ಗೊತ್ತಿದ್ರೆ ಇಬ್ಬರಲ್ಲಿ ಒಬ್ರು ಹೊಡಿಬೋದು. ಯಾವ ರಾಜ್ಯದ ಯಾವ ರಾಜ್ಯದ ಗೀತೆ? ಈಗ ತೇಜು ಹೊಡೆದವನೇ ಆನ್ಸರ್ ಹೇಳ್ತಾನೆ. ಜಯ ಭಾರತ ಜನನಿಯ ತನುಜಾತೆ ಇದು ಯಾವ ರಾಜ್ಯದ ಗೀತೆ? ಗುಡ್. ನೀನ್ ಫಸ್ಟ್ ಚಾನ್ಸ್ ಮಿಸ್ ಮಾಡ. ಏನು ಮತ್ತೆ ಗೊತ್ತಿದ್ರೆ ಮಾತ್ರ ಹೊಡಿಬೇಕು. ಯಾಕೆ ಹೊಡಿತೀರಾ? ನಾನು ಅದಕ್ಕೆ ಕ್ವಶನ್ ಅನ್ಸ್ಕೊಂಡು. ಮಮ್ಮಿ ನೀನು ಆನ್ಸರ್ ಹೇಳಿ ಮಮ್ಮಿ. ಯಾಕೆ ಮಮ್ಮಿ ಅಂಡರ್ ಎಸ್ಟಿಮೇಟ್ ಮಾಡ್ತಾವಳೆ. ನೆಕ್ಸ್ಟು, ಇದು ತುಂಬ ಈಸಿ ಕ್ವಶನು. ರೆಡಿಯಾಗ್ರಿ? ಇಲ್ಲಿ ಕಿತ್ತಾಡ್ತವ್ರೆ ಈಗ ಭಾವನದ್ನ ಇಬ್ರು. ಕನ್ನಡ ರಾಜ್ಯೋತ್ಸವವನ್ನು ಯಾವಾಗ ಆಚರಿಸಲಾಗುತ್ತದೆ? ವಿಡಿಯೋ ರಿಮೈಂಡ್ ಮಾಡಿ ನೋಡಲಾಗಿದೆ. ಭಾವನ ಅವರು ಫಸ್ಟ್ ಹೊಡೆದಿದ್ದಾರೆ. ಹೇಳಿ ಭಾವನ ಆನ್ಸರ್. ನವೆಂಬರ್ 26. ಅಮ್ಮ ನೀ ಫಸ್ಟ್ ಹೊಡಿಬೇಕು. ಗೈಸ್, ವಾಟ್ ಎ ನಾಲೆಡ್ಜ್ ಗೈಸ್. ಅದಕ್ಕೆ ಅಮ್ಮನ ಹತ್ರ ಪಡ್ಕೊಂಡ್ರೆ ಗೈಸ್ ಎಷ್ಟು ಕಾನ್ಫಿಡೆನ್ಸ್ ಆಗಿದ್ಲು ಗೊತ್ತಾ? ಆ ರಿಮೈಂಡ್ ಮಾಡೋವರೆಗೂ ಬೇರೆ ಟೈಮ್ ಬೇರೆ ಇತ್ತು. ಓಕೆ, ಈಗ ತೇಜಿಗೆ 1 ಪಾಯಿಂಟ್, ಭಾವನ ಯಾವಾಗ ಅದಕ್ಕೆ ಅವರೇ ಆನ್ಸರ್ ಮಾಡಿರೋದ. ಓಕೆ, ತೇಜಿಗೆ 2 ಪಾಯಿಂಟ್, ಭಾವನಿಗೆ 1 ಪಾಯಿಂಟ್. ಓಕೆ, ಸಾರಿ 3 ಆಗಿದೆ ಅಲ್ಲ ಕ್ವಶನ್ಸು. 20 ಕ್ವಶನ್ಸ್ ಐತೆ. ಬೇಗ ಆನ್ಸರ್ ಮಾಡಿ. ನೆಕ್ಸ್ಟು ಥರ್ಡ್ ಒನ್ನು, ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಸುಮ್ಮನೆ ಹೊಡಿತೀರಪ್ಪ, ಗೊತ್ತಿರಲ್ಲ ಮಾಡಲ್ಲ. ಯಾರು ಫಸ್ಟು ಅಂತ ನೋಡೋಣ ಇವಾಗ. ಭಾವನನಾ? ಹೇಳಿ ಭಾವನ. ಕರ್ನಾಟಕದ ಇವ್ರು ಮೊದಲೇ ಕೇಳಿಸ್ಕೊಳ್ಳಲ್ಲ, ಇವು ಹೊಡೆದ್ಬಿಟ್ಟು ಆಮೇಲೆ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಯಾರು ಹೊಡೆದಿದ್ದು? ಭಾವನ. ಹೇಳಮ್ಮ ತಾಯಿ. ಬೆಳಗಾವಿ.
ಹೆಂಗೆ ಗೊತ್ತು ನಿನಗೆ ರಿಯಲಿ ನಿಜ ನಿಜ ಹೇಳಿ ಎಲ್ಲಿ ಅಂದ್ರೆ ನನಗೆ ಇದು ಏನು ಡೌಟ್ ಅಲ್ಲಿ ಇತ್ತು ಯಾವ್ದೋ ಲೈಕ್ ಬೆಳಗಾವಿ ದಾವಣಗೆರೆ ಇನ್ನೊಂದು ಯಾವ್ದೋ ಎಲ್ಲೋ ಕೇಳಂಗಿತ್ತು ಅದಕ್ಕೆ ಹಂಗೆ. ವಾವ್ ಗ್ರೇಟ್ ಭಾವನ ಅದ್ನಿ ಎರಡು ನಮ್ಮಮ್ಮ 0 ಮಮ್ಮಿ ಎರಡೇ ಖುಷಿಯಾಗವಳಿ ಭಾವನ 5ನೇದು ಇದು ಕಷ್ಟ ಐತೆ ಬಿಡಿ ಹೇಳ್ತಿರಲ್ಲ ಗೊತ್ತಿಲ್ಲ. ನೆಕ್ಸ್ಟ್ 5ನೇದು ಕದಂಬ ವಂಶದ ಆಡಳಿತಗಾರರು ಆಳಿದ ಪ್ರದೇಶ ಯಾವುದು? ಕದಂಬ ವಂಶದ ಆಡಳಿತಗಾರರು ಆಳಿದ ಪ್ರದೇಶ ಯಾವುದು? ಕದಂಬ ಯಾರೇ ನನಗೆ ಅಂದ್ರೆ ಕದಂಬ. ಓಕೆ ಇದು 3 ಜನಕ್ಕೂ ಗೊತ್ತಿಲ್ಲ. ಬನವಾಸಿ. ಓಕೆ ಆಪ್ಷನ್ಸ್ ಎಲ್ಲ ಕೂಡ ಸರಿ. ನೆಕ್ಸ್ಟ್ ಕ್ವಶನಿಂದ ಯಾವುದಾದ್ರೂ ಗೊತ್ತಿಲ್ಲದೆ 3 ಜನಕ್ಕೂ ಗೊತ್ತಿಲ್ಲ ಅಂದರೆ ಒಂದು 4 ಆಪ್ಷನ್ಸ್ ಕೊಡ್ತೀನಿ. ಓಕೆ ನೆಕ್ಸ್ಟ್ 5ನೇದಾಯಿತು. ನೆಕ್ಸ್ಟ್ 6ನೇದು ಕೇಳಿಸ್ಕೊಳ್ಳಿ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ತೇಜು ಹೊಡೆದಿದ್ದು. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಫಸ್ಟು ತೇಜು ಹೊಡೆದವನೇ ಆನ್ಸರ್ ಮಾಡಿಲ್ಲ ಅಂದರೆ ತುಂಬ ಈಸಿ ಆನ್ಸರು ಐಸ್. ಬೇಬಿ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಫಸ್ಟು ಹೊಡೆದು ನೀನು ಗೊತ್ತಿಲ್ಲ ಅಂದರೆ ಏನು ಕೊಡ್ದೆ? ಓಕೆ ಗೊತ್ತಿಲ್ವಾ? ಟ್ರೈ ಮಾಡು ಅಟ್ಲೀಸ್ಟ್. ಕರ್ನಾಟಕದಲ್ಲಿ ಟೈಮ್ ಓವರ್. ನೆಕ್ಸ್ಟು ನಿಮ್ಮಿಬ್ಬರಲ್ಲಿ ಯಾರಿಗಾರು ಗೊತ್ತಿರೋ? ನೋ ಅಮ್ಮ ನಿನಗೆ? ಅಯ್ಯೋ ನಂದಿ ಬೆಟ್ಟ ಅಂತ ನಮ್ಮಮ್ಮ ಯಾವ್ದು. ಓಕೆ ಈಗ ನಾನೊಂದು ಕ್ಲೂ ಕೊಡ್ತೀನಿ. ನಾವು ಹೋಗಿದ್ದೀವಿ ಟ್ರಿಪ್ಗೆ. ಕಮಾನ್. ಮೊನ್ನೆ ಹೋಗಿದ್ರೆ ಶ್ರೀಗಂಗೆನಾ? ನಾವು 3 ಜನನೂ ಒಟ್ಟಿಗೆ ಹೋಗಿದ್ದೀವಿ. ಹೌದು ಸ್ವಲ್ಪ ವರ್ಷಗಳ ಹಿಂದೆ ಹೋಗಿದ್ದೀವಿ. ಎಲ್ಲ ಇನ್ನೂ 4 ಜನ ಇದ್ರು ಬಟ್ ನಾವು 3 ಜನ ಒಟ್ಟಿಗೆ ಹೋಗಿದ್ದೀವಿ. ಅದಕ್ಕೆ ಇನ್ನೊಂದು ಹೇಳ, ಅದು ಈ ಸೀಸನಲ್ಲಿ ಅಲ್ಲಿಗೆ ಎಲ್ಲರೂ ಹೋಗ್ತಾರೆ. ಫೇಮಸ್ ಈಗ ಚಿಕ್ಕಮಂಗ್ಳೂರಲ್ಲಿ ಇರೋದಾ? ಅದೇ ಅವ್ರನ್ನ ಹೇಳ್ಬಿಟ್ಟ ಬಿಡುವುದೇ. ಹೊಡೆದ ಹೋಗ್ಲಿ ಬಿಡೆ. ತೇಜಿಗೆ 3, ಭಾವನಿಗೆ 2, ನಮ್ಮ ಅಮ್ಮಂಗೆ 0. ಎಷ್ಟು ನೆನ್ಪು? ರೆಡಿ. 7ನೇದು ನೀನು ಹಿಡ್ಕೊಂಡು ಕೂತ್ಕೊಳ್ಳಮ್ಮ. ಸುಮ್ಮನೆ ಇರ್ಬೇಕಪ್ಪ. ಇವ್ರು ಏನು ಮಾಡ್ತಾರೆ, ಮೊದಲು ಹೊಡ್ಬಿಟ್ಟು ಆಮೇಲೆ ಕ್ವಶನ್ಗೆ ಆನ್ಸರ್ ಯೋಚನೆ ಮಾಡ್ತಾರೆ. ಇಬ್ಬರು ಕಳ್ಳರು. ನೆಕ್ಸ್ಟು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನರು ಮಾತನಾಡುವ ಭಾಷೆ ಯಾವುದು? ಯಾರು ಫಸ್ಟು? ಏನು ಬೇಬಿ? ಗುಡ್. ಓಕೆ ಭಾವನಂಗೆ ಮಾರ್ಕ್ಸು 3 ಈಚು ಈಕ್ವಲ್. ನೆಕ್ಸ್ಟು ಕರ್ನಾಟಕ ರಾಜ್ಯದ ರಾಜ್ಯ ಪ್ರಾಣಿ ಯಾವುದು? ಯಾರು ಹೊಡೆದಿದ್ದು? ಯಾರು ಹೊಡೆದಿದ್ದು ಹೇಳಿ ಕರೆಕ್ಟಾಗಿ ಫಸ್ಟು. ನೀನೇನಾ? ಕರ್ನಾಟಕ ರಾಜ್ಯದ ರಾಜ್ಯ ಪ್ರಾಣಿ ಯಾವುದು? ತಪ್ಪು. ನಿಮ್ಮಿಬ್ಬರಲ್ಲಿ ಗೊತ್ತಿದ್ರೆ ಹೊಡೀರಪ್ಪ. ಹೇಳಮ್ಮ. ಪ್ರಾಣಿ. ನೋ. ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಗುಡ್. ವಾಟ್ ಈಸ್ ದಿಸ್ ಬೇಬಿ? ಮಮ್ಮಿ ನೀನು ಕರೆಕ್ಟಾಗಿ ಕೇಳಿಸ್ಕೊ. ಏನೋ ಒಂದು ಗೆಸ್ಸಲ್ಲಿ ಮಾಡ್ತಾವಳೆ ಅಷ್ಟೇ ಅವಳು. ಅದು ಹಿಂಗೆ ಕ್ಲಿಕ್ ಆಯ್ತೈತೆ. ಇವಳು ಗುಂಪಲ್ ಗೋವಿಂದ ಥರ ಪಾಪ ಹೇಳ್ತಾವಳೆ. 1 ನಿಮಿಷ. ನೆಕ್ಸ್ಟು 9ನೇ ಕ್ವಶನ್ಗೆ ಬಂದಿದ್ದೀವಿ. ಯಾವ ಪ್ರಾಣಿಯು ಅತಿ ವೇಗವಾಗಿ ಓಡುತ್ತದೆ? ಹೇಳು ತೇಜ್. ವಾವ್ ಗುಡ್. ಕರೆಕ್ಟ್ ಆನ್ಸರ್ ಕರೆಕ್ಟ್. ನೀನು ಯಾಕೆ ಹೊಡಿತ್ಯಾ? ಒಂದು ನಿಮಿಷ ನಿನ್ನ ಕೈಯಿಂದ ಇಟ್ಕೊ. ಏನು ಗೊತ್ತಾ, ಅದ್ರ ಮೇಲೆ ಇಟ್ಟಿರ್ತಾಳೆ. ನಾನು ಈಗ ನೋಡಿದೆ.
ಚಿರತೆ ಕಣೆ. ಇಂಗ್ಲೀಷಲ್ಲಿ ನನ್ನ ನಕ್ರೆ ಇಲ್ಲಿ ಒಂಥರ ಕೇಳಿಸುತ್ತೆ. ಒಪ್ಪ ದೇವ್ರೇನಾಗೂ ತಡ್ಕೊಳಕಾಯ್ತಾ ಇಲ್ಲ. ನೆಕ್ಸ್ಟ್ ಭಾವನ ನೀನು ಕೈ ಹಿಂದಕ್ಕೆ ಇಟ್ಕೋ. ತಪ್ಪಳೆ ಮೇಲೆ ಇಕ್ಬಿಟ್ಟವಳೆ ಗೈಸ್ ಇವಳು ಕೈನ. ಬರೀ ಮೋಸ ಮಾಡ್ತಾಳೆ. ಏನಾರು ಹೇಳು. ಕಾಡಿನ ರಾಜ ಎಂದು ಯಾವ ಪ್ರಾಣಿ? ನಾನು ಇನ್ನೂ ಕ್ವಶನ್ ಆನ್ಸರ್ ಕರೆಕ್ಟಾಗಿ ಕೇಳಿಲ್ಲ. ನಾನು ಮುಂದೆ ಬೇರೆ ಏನಾರು ಕೇಳ್ಬೋದು ತಾನೆ? ಫುಲ್ ಇರೋವರೆಗೂ ಹೇಳ್ರಿ. ಅವ ನೀನು ಯಾಕಮ್ಮ ಹಿಂದಕ್ಕೆ ಹೋಗ್ಕೋತಿ? ಹಿಂದಕ್ಕೆ ಇಟ್ಕೊಳ್ರ. ನಮ್ಮ ಅಮ್ಮಂಗೆ ಕೊಡ್ರ. ಕಾಡಿನ ರಾಜ ಎಂದು ಯಾವ ಪ್ರಾಣಿಯನ್ನು ಈ ಕ್ವಶನ್ ಇಲ್ಲ. ಇದು ಎಲ್ರಿಗೂ ಗೊತ್ತು, ಇವ್ರಿಗೆ ಈಸಿ ಅಂತ. ಇಬ್ರು ಹೊಡಿಮಕ್ಕೆ ಹೊಡಿತಾರೆ. ಓಕೆ ರಾಜ ಯಾವ್ದು ಹೇಳ್ರು ಹೋಗ್ಲಿ. ನಮ್ಮ ಅಮ್ಮಂಗೆ ಕೊಡೋಣ ಕಂಡ್ರ ಒಂದು ನಮ್ಮ ಅಮ್ಮಂಗೆ. ಗುಡ್. ನೆಕ್ಸ್ಟು 10 ಪ್ರಶ್ನೆ ಆಗೈತಿ. ಈಗ 11ನೇದು. ಕನ್ನಡ ಚಿತ್ರರಂಗವನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ಹೇಳವ. ಹೊಡಿತೀನಿ ಭಾವನ. ಕ್ವಶನ್ ಕೇಳ್ತೇನೆ ತಪ್ಪಳೆ ಮೇಲೆ ಸೌಟ್ ಇಟ್ಕೊಂಡು ಹೊಡಿತಾಳೆ. ಕನ್ನಡ ಚಿತ್ರರಂಗವನ್ನು ಸಾಮಾನ್ಯವಾಗಿ ಏನಂತ ಕರೆಯುತ್ತಾರೆ? ಕನ್ನಡ ಚಿತ್ರರಂಗವನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ? ರಂಗಭೂಮಿ. ಯಾರು ಹೊಡೆದಿದ್ದು? ತೇಜು. ಚಿತ್ರ. ಹಾಂ ಹೇಳ ಆಪ್ಷನ್ಸು. ಆಪ್ಷನ್ಸ್ ಹೆಂಗೆ ಕೊಡೋದು? ಇರೋದೇ ಒಂದು ಹೆಸರು. ಅದನ್ನೇ ಉಲ್ಟಾ ಪಲ್ಟಾ ಮಾಡಿ ಹೇಳ್ಬೇಕು. ಫಿಲಮ್ ಬಗ್ಗೆ ತಿಳ್ಕೋಬೇಕು. ನಾವೆಲ್ಲ ಎಷ್ಟು ಫಿಲಮ್ಸ್ ನೋಡಿದೀವಿ. ಸರಿ ಆನ್ಸರ್ ಹೇಳ. ನಾನು ಮೂರು 4 ಚೀತಾ ಹೇಳ್ತು ಬೇಬಿ. ನಿಂದು 4. ಓಕೆ ಸರಿ. ಆಪ್ಷನ್ಸ್ ಹೇಳ. ಆಪ್ಷನ್ ಎ ಚಿತ್ರರಂಗ, ಆಪ್ಷನ್ ಬಿ ರಂಗಮಂದಿರ, ಆಪ್ಷನ್ ಸಿ ಚಂದನವನ, ಆಪ್ಷನ್ ಡಿ ಚಲನಚಿತ್ರಗಳು. ರಾಂಗ್. ತಪ್ಪು. ನೀನು ಚಿತ್ರಮಂದಿರ ಹೇಳ್ತಾ ಇರೋದು. ತಪ್ಪು. ಚಂದನವನ. ನಿನ್ಗೂ ಈ ಬುಸಲ್ ಆಪ್ಷನ್ ಹೇಳ್ತೀನಿ ತಡಿ. ಅದೇನ ನಾನು ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು. ಓಕೆ 12ನೇದು. ಚನ್ನಪಟ್ಟಣದ ಇನ್ನೊಂದು ಹೆಸರೇನು? ಕರೆಕ್ಟ್. ತೇಜಗೆ 5, ಭಾವನಿಗೆ 4, ನಮ್ಮ ಅಮ್ಮಗೊಂದು. ಬವರೇ ನಿನ್ಗೆ ಅದು ಗೊತ್ತಿಲ್ವಾ? ನೆಕ್ಸ್ಟ್ 13ನೇ ಪ್ರಶ್ನೆ. ಸ್ಯಾಂಡಲ್ವುಡ್ಡಲ್ಲಿ ರಮ್ಯನ ಮೊದಲ ಚಿತ್ರ ಯಾವುದು? ಆಯಿತು ಹೇಳಮ್ಮ. ರಮ್ಯಂದು ಮೊದಲನೇದು ಆಕಾಶ್. ರಾಂಗ್. ಅಮ್ಮ ಫಸ್ಟ್ ಹೊಡೆದಿತ್ತು. ಅಮ್ಮ ಹೊಡೆದಿತ್ತು. ಅಷ್ಟು ಬೇಗ ಹೇಳ್ಬಿಟ್ಲು. ಹೊಡಿತೀನಿ ನಿನ್ಗೆ ಹಿಂಗೆ ಮಾಡಿದ್ರೆ. ಇದನ್ನು ರದ್ದು ಮಾಡ್ತೀನಿ. ಹೋಗಿ ನೀನು ಮೋಸ ಮಾಡಿದ್ದೆ. ಅಮ್ಮ ಹೊಡೆದಿತ್ತು. ರಾಂಗ್. 5 ಅಂದ್ಬಿಡು. ನಿನಗೆ ಅವಲೇ ಹೋಗ್ಲಿ ಅಂದ್ಬಿಟ್ಟು ಕೊಟ್ಬಿಟ್ಟು ಈಗಲೂ ಹಂಗೆ ಮಾಡ್ಬಿಡ್ತೀನಿ. ಇದು ಈಸಿ. ಓಕೆ
ಯಶ್ನ ಮೊದಲ ನೇಮೇನು? ಯಾರು ಹೊಡೆದಿದ್ದು? ನಾನೇ. ಇಲ್ವಾ? ಹೇಳವ, ಕರೆಕ್ಟಾಗಿ ಹೇಳ್ಬೇಕು ಫುಲ್ ಹೆಸರು. ನಿಂಗೆ ಈಸಿ ಕೊಟ್ಬಿಡಲ್ಲ. ಹೇಳೇ ಹೇಳೇ. ತೇಜಿಗೆ ಗೊತ್ತನ್ಸುತ್ತಿದ್ದು. ಹೊಡಿತೀನಿ ತೇಜು, ನೀನು ಫೋನ್ ತೆಗೆದ್ರೆ. ರಾಹುಲ. ಯವ್ವ ಅಲ್ಲ. ಆಪ್ಷನ್ಸ್ ಬೇಕಾ? ನನಗೂ ಗೊತ್ತಿಲ್ಲ. ಅಮ್ಮ ಆಪ್ಷನ್ ಬೇಕಮ್ಮ? ಗೊತ್ತಿಲ್ಲನಮ್ಮ. ಎಷ್ಟು ಮೊದಲನೇ ಹೆಸರು ಗೊತ್ತಿಲ್ವೇನೋ? ಓಕೆ, ಆಪ್ಷನ್ನು ಮೊದಲನೇದು ಏನು ಕೊಡಲಿ? ರಾಹುಲ್. ಆಪ್ಷನ್ ಬಿ ಬಂದುಬಿಟ್ಟು ತೇಜಸ್. ಆಪ್ಷನ್ ಸಿ ಬಂದ್ಬಿಟ್ಟು ನವೀನ್. ಆಪ್ಷನ್ ಮುಗಿಸಕಂటే ಯಾಕೆ ಬಜಾರ್ ಹೊಡಿಬೇಕು? ಮುಚ್ಚು, ಇನ್ನೊಂದು ಆಪ್ಷನ್ ಹೇಳ್ಬೇಕು. ಯಾಕೆ ಹಿಂಗೆ ಆಡ್ತೀಯಾ? ಆಪ್ಷನ್ ಮುಗಿಸಕಂటే ಬಜಾರ್ ಹೊಡಿತಾಳೆ. ಅಯ್ಯಪ್ಪ ಗೈಸ್, ಇವ್ರಿಬ್ರು ತಡ್ಕೊಳಕ್ ಆಯ್ತಲ್ಲ. ಇಬ್ರು ಸೌಟ್ ಹೊಡಿಯೋಕೆ ಕಿತ್ತಾಡ್ತಾರೆ. ಇದು ಆಪ್ಷನ್ ಕೊಡೋದು ಇಟ್ಕೊಳ್ಳೇ ಬರ್ದಾಗಿತ್ತಪ್ಪ. ಓಕೆ, ಆಪ್ಷನ್ ಡಿ ಬಂದು ದೀಪಕ್. ಯಪ್ಪ ಹೀಗೆ. ನವೀನ್. ಫುಲ್ ಹೆಸರು ಹೇಳಪ್ಪ. ಫುಲ್ ಆಪ್ಷನ್ ನೀನು ಕೊಟ್ಟಿವಲ್ಲ. ನಾನು ಸುಮ್ಮನೆ ಸ್ವಲ್ಪ ಕೊಡ್ತೀನಿ. ನೀನು ಫುಲ್ ಆಪ್ಷನ್ ನೀನು ಕೊಟ್ರೆ ಫುಲ್ ಆಗಿ ಟ್ರೈ ಮಾಡು. ಅಷ್ಟೇ, ಇವಾಗ ನಾನಿಲ್ಲ. ಹೇಳು. ನವೀನ್ ಕುಮಾರ್. ಅವನಿಗೆ ಪಾಯಿಂಟ್ ಹೇಳಿದ್ಮೇಲೆ ಕುಮಾರ್ ಅಂತ ಸೇರಿಸಿ. ಫುಲ್ ಹೇಳಿದ್ರಲ್ಲ. ಇಲ್ಲ ಕಣ, ಇದು ಹಂಗಾರೆ ನನಗೂ ಕೊಡು. ನಾನು ಅವಾಗಲೇ ಈಗ ಅಭಿದ್ ಹೇಳಿದ್ನಲ್ಲ. ಮತ್ತೆ ಬೇಡ ಬಿಡು, ರದ್ದು ಮಾಡು. ಎಲ್ಲ ರದ್ದು ಮಾಡಿಬಿಡ್ತಾರೆ. ಏನು ಮಾಡೋದು? ಫುಲ್ ನೇಮ್ ಹೇಳಿದ್ರೆ ನಿನ್ ಬಾವನ್ ಒಪ್ಕೊಂಡಿಲ್ಲ ತಾನೇ ನವೀನ್ ಅನ್ನೋದು. ನಾನು ಯೋಚನೆ ಮಾಡಿ ಹೇಳ್ತಿದ್ದೆ, ನೀನು ಯಾಕೆ ಅವ್ರು ಕೊಟ್ಟೆ? ಹೋಗ್ರೆ ಸುಮ್ಮನೆ ಎಷ್ಟು ಯೋಚಿಸ್ತಾರೆ ಇವರು. ಇಲ್ಲ, ನನಗೆ ಇವಾಗ ಒಂದು ಪಾಯಿಂಟ್ ಬೇಕು. ಎಷ್ಟು? ನಿಂದ 5? ಹೌದಾ? ನನಗೂ 6, ನಿಂದ 5. ನಿಂದ 6, ಅವಳ್ದು 5 ಬಿಡ. ಇವಾಗ 6 ಆಗುತ್ತೆ. ಟ್ರೈ. 6 ಇದೆಯಾ? ಓಕೆ, ನೆಕ್ಸ್ಟ್ ಕ್ವಶನು. ಇವಳು ಆಪ್ಷನ್ ನೆಟ್ಟಿಗೆ ಹೇಳಿಲ್ಲ, ಫುಲ್ ಹೆಸರು ಬೇರೆ. ನೆಕ್ಸ್ಟ್ ಇಂದ ಆಪ್ಷನ್ ರದ್ದಪ್ಪ. ನನಗೆ ಗೊತ್ತಾಗಲ್ಲ, ಆಪ್ಷನ್ ಕೊಡೋಕೆ ರೆಡಿ ಮಾಡ್ಕೊಂಡಿಲ್ಲ ನಾನು. ನೆಕ್ಸ್ಟು ಈಸಿ, ತುಂಬ ಇದು ಈಸಿ. ಸುದೀಪ್ ಅವರ ಹೆಂಡತಿಯ ಹೆಸರೇನು? ಯಪ್ಪ, ರಾಂಗ್ ಬಿಡು. ನೀನು ರಾಂಗ್ ಹೇಳಿದ್ಯಾ. ಅದು ಪ್ರಿಯದರ್ಶಿನಿ ಅಲ್ವೇ ಅಲ್ಲ. ನೆಕ್ಸ್ಟ್ ಹೇಳ್ರಪ್ಪ, ಯಾರು ಹೊಡೆದಿದ್ದು? ತೇಜಗಂತೂ ಗೊತ್ತೇ ಇಲ್ಲ. ನೀನು ಯಾಕೆ ಸುಮ್ಮನೆ ನೋಡಿದೆ? ಸುದೀಪ್ ತಾನೆ. ರಾಂಗ್ ಹೇಳಿದ್ಯಾ. ಅಯ್ಯೋ, ಹೆಂಡತಿ ಹೆಸರೇನೆ. ಯಾಕೆ ಹೊಡೆದೆ? ದಮ ಅಂತ ಹೊಡಿತೀರಲ್ಲ ಗೊತ್ತಿಲ್ದೇನೆ. ಸುದೀಪ್ ಹೆಂಡತಿ ಹೆಸರೇನಪ್ಪ? ಬೇಬಿ, ನೀನು ಟ್ರೈ ಮಾಡು. ಇದು ಪ್ರಿಯಾ ಅನ್ನೋದೇನೋ ಬರುತ್ತೆ. ಪ್ರಿಯಾಂಕನಾ? ಅನ್ನಕ್ಕೆ ಯಾರು ಇಟ್ಟಿದ್ಯಾ? ಸೀದಾಸ್ನೆ. ಪ್ರಿಯಾ. ಪ್ರಿಯಾಮಣಿ. ಅಲ್ಲ. ನೀನು ಕರೆಕ್ಟಾಗಿ ಒಂದೇಳೆ. ಪ್ರಿಯಾ. ಕರೆಕ್ಟ್. ಅವಳ ಹೆಸರು ಬರೀ ಪ್ರಿಯಾ. ನಮ್ಮಮ್ಮ ಪ್ರಿಯದರ್ಶಿನಿ ಅಂತ ಐತೆ. ನನ್ನ ಹೆಸರು ಹೇಳ್ತೈತೆ. ನೀನು ಪ್ರಿಯಾಮಣಿ ಹೇಳ್ದೆ. ಬರೀ ಅವಳ ಹೆಸರು ಪ್ರಿಯಾ. ಅವ್ರ ಹೆಸರು ಬರೀ ಪ್ರಿಯಾ. ನೆಕ್ಸ್ಟು ಇದು ನೆಕ್ಸ್ಟ್ ಕ್ವಶನು. 16ನೇದು. ಪುನೀತ್ ಮತ್ತು ರಾಧಿಕಾ ಪಂಡಿತ್ನ ಮೊದಲ ಸಿನಿಮಾ ಯಾವುದು? ಹೇಳು ಬೇಬಿ. ಪುನೀತ್ ಮತ್ತೆ ರಾಧಿಕಾ ಪಂಡಿತ್ನ ಮೊದಲ ಸಿನಿಮಾ. ವಾ ದೇವ್ರೆ, ಅವರಿಬ್ಬರು ಯಾರು ಹೊಡೆದಿದ್ದು ಈಗ? ತೇಜು ತಾನೆ? ಟೆಲ್ ಮಿ. ಅವರ ಮೊದಲ ಚಿತ್ರ ಯಾವುದು? ಗುಡ್. ಅವರಿಬ್ರು ಫಿಲಮ್ ಮಾಡೋ ದೊಡ್ಡ ಮನೆ ಮಾಡಿಲ್ವೇನೆ? ಆಹಾ ಇದಿನ್ನು ಡವ್ವು. ಓಕೆ, ತೇಜು 7, 6 ಬಾಬನ. ಪಾಪ. ನೆಕ್ಸ್ಟು ಅಂಬರೀಷ್ ಮತ್ತು ಸುದೀಪ್ ಅವರ ಮೊದಲ ಚಿತ್ರ ಯಾವುದು? ನೀನು ಅವಳನ್ನ ತಡೆಯೋದಕ್ಕಿಂತ ನೀನು ಹೊಡಿ. ಅವಳು ಹೊಡೆದ್ಲು. ಹೇಳೆ. ಹೊಡಿತೀನಿ ಭಾವನೆ ನಿನಗೆ. ಅಂಬರೀಷ್ ಮತ್ತು ಸುದೀಪ್ ಅವರ ಮೊದಲ ಚಿತ್ರ ಯಾವುದು? ಯಾಕೆ ಹೊಡೆದೆ? ನನಗೆ ಫಿಲಮ್ ಹೆಸರು ಕೇಳ್ತಿದ್ದೀನಿ, ನಾನು ಹಾಡು ಹೇಳ್ತೀನಿ, ಗೊತ್ತಿಲ್ಲ. ನೆಕ್ಸ್ಟ್ ಎನಿವನ್ ಟ್ರೈ. ಆಪ್ಷನ್ ಎಲ್ಲ ನಾನು ಕೊಡಲ್ಲಪ್ಪ. ನೋ. ನಾನು ಯಾವ ಆಪ್ಷನ್ನು ಕೊಡಲ್ಲ.
ನೀವು ಗೊತ್ತಿದ್ರೆ ಆನ್ಸರ್ ಮಾಡಿ. ಏನಪ್ಪ ಹೇಳಮ್ಮ ಗೊತ್ತಿದ್ರೆ. ಏನು ಮೊದಲನೇ ವರ್ಡ್? ಮೊದಲೇ ಲೆಟ್ರ್ ಒಂದು ಹೇಳು. ಸರಿ ಸರಿ. ಎಲ್ಲಂದ್ರಲ್ಲಿ ಇಟ್ಕತ್ತಾರೆ. ವಿ. ಹೇಳಪ್ಪ ತೇಜು. ವೀರಭದ್ರ ಅಲ್ಲ ಸಾರಿ ವೀರಪರಂಪರೆ. ಕರೆಕ್ಟ್. ನಿಂಗೆ ಗೊತ್ತಿರ್ಲಿಲ್ವಾ? ಎಷ್ಟು? 6 ಗೈಸ್. ಓಕೆ. ಹೌದಾ 7 ಇರ್ಬೇಕು ಕಣೆ. ಸುಮ್ಮನೆ 6 7. ಮುಗೀತು 3 ಕ್ವಶನ್ಸ್ ಆದಮೇಲೆ. ದರ್ಶನ್ನ ಮೊದಲ ಚಿತ್ರ ಯಾವುದು? ಓಕೆ. ರಾಮು, ನಮ್ಮ ರಾಮು. ಹಾಂ ನೋ. ಮೆಜೆಸ್ಟಿಕ್. ಸೂಪರ್. ಓಕೆ, ನಮ್ಮ ಅಮ್ಮಂಗೆ 2. ನೆಕ್ಸ್ಟು. ಅಮ್ಮನ ಕಾಂಪಿಟೇಷನ್. ಓಕೆ, ಈಗ ವಿಷ್ಣುವರ್ಧನ್ ಮೂವಿ ಗೊತ್ತಲ್ಲ, ಸುದೀಪ್ದು. ಅದರಲ್ಲಿ ಹೀರೋಯಿನ್ ಕ್ವಶನ್ ಇನ್ನೂ ಫುಲ್ ಮಾಡಿಲ್ಲ. ವಿಷ್ಣುವರ್ಧನ್ ಫಿಲಮ್ನ ಹೀರೋಯಿನ್ ಹೆಸರೇನು? ಭಾವನಾ. ಕರೆಕ್ಟ್. ಆ ಫಿಲಮಲ್ಲಿ ಐ ಡೋಂಟ್ ನೋ, ನನಗೆ ಲಾಸ್ಟ್ ಕ್ವಶನ್ ಅಪ್ಪ. ದರ್ಶನ್ ಮತ್ತು ವಿಷ್ಣುವರ್ಧನ್ ಸರ್ದ ಫಸ್ಟ್ ಮೂವಿ ಯಾವುದು? ನಮ್ಮಮ್ಮ ಫಸ್ಟ್ ಹೇಳಿದ್ದು. ಹೇಳಮ್ಮ. ಸೂಪರ್. ನಮ್ಮಮ್ಮನ 3. ಓಕೆ, ಇಲ್ಲಿಗೆ ಈ ಗೇಮ್ ಮುಗಿಸ್ತಾ ಇದ್ದೀವಿ. 20 ಕ್ವಶನ್ ಕಂಪ್ಲೀಟ್ ಆಗಿದೆ. ಓಕೆ. ನೀವು ಏನು ಕ್ವಶನ್ ಹೇಳೋ ಜನರಲ್ ನಾಲೆಡ್ಜ್? ಎಸ್ 5 ಕ್ವಶನ್ ಮುಗೀತಪ್ಪ. 8 6. ಆಯ್ತು. ನಾವು ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತೇವೆ? ಹೇಳಿ ಹೇಳಿ. ರಾಷ್ಟ್ರ ಅಂದ್ರೆ ಹೇಳಿ. ಮಹಾತ್ಮ ಗಾಂಧಿ. ಪಿತಾನಾ? ಮಹಾತ್ಮ ಗಾಂಧಿ. ನೋ. ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತೇವೆ? ಯಾರು ಹೊಡೆದ್ರು ನೆಕ್ಸ್ಟ್? ಭಾವನನ? ತೇಜು? ರಾಂಗ್. ರಾಷ್ಟ್ರಪಿತ ರಾಷ್ಟ್ರಪಿತನಾ? ಕುವೆಂಪುನ? ಯವ್ವ, ನಮ್ಮ ಭಾವನೆ ಜನರಲ್ ನಾಲೆಡ್ಜ್ 0. ಮಮ್ಮಿ ರಾಷ್ಟ್ರಪಿತನಾ? ಎಸ್. ಆಪ್ಷನ್ ಏನಾದ್ರು ಕೊಡ್ಲಾ? ಅವ್ರಿಗೆ ಗೈಸ್ ರೆಡಿ? ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೂರ್. ಆಪ್ಷನ್ ಬಿ ಗೋಪಾಲ್ ಕೃಷ್ಣ ಗೋಖಲೆ. ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್. ಆಪ್ಷನ್ ಡಿ ಬಾಲಗಂಗಾಧರ್ ತಿಲಕ್. ಹೊಡೆದಾ? ಹೇಳು ಹೇಳಮ್ಮ. ಲಾಲ್ ಬಹದ್ದೂರ್ ಶಾಸ್ತ್ರಿ. ತಪ್ಪು. ಇವ್ರ ಕಡೆ ಫಸ್ಟ್ ಆಪ್ಷನ್ ಹೇಳಿದಲ್ಲ ಅವರು. ರವೀಂದ್ರನಾಥ್ ಟ್ಯಾಗೂರ? ರಾಂಗ್. ಸುಭಾಷ್ ಚಂದ್ರ ಬೋಸ್. ಕರೆಕ್ಟ್. ನಾನು 4 ಪ್ರಶ್ನೆ ಕೇಳಬೇಕು. ನಾಲ್ಕಿದ್ಯಾ? ನಂದು 8 7. ಆಯಿತು ಕಣವ. ನೆಕ್ಸ್ಟ್. ಕರ್ನಾಟಕದ ಸಾಂಸ್ಕೃತಿಕ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಓಕೆ. ಮೈಸೂರು. ಗುಡ್. ಅವಳಿಗೆ ಗೆದ್ದಿದೆ ನನ್ನ ಸುಮ್ಮನೆ. ಕನ್ಫ್ಯೂಷನ್ ಇತ್ತಲ್ಲ. ಓಕೆ, ಈಗ ಈಕ್ವಲ್ ಆಯ್ತಾ? 8 ಈಕ್ವಲ್. ಇವಳಿಗೆ ಚೆನ್ನಾಗಿ ಫಿಲಮ್ ಇಂಡಸ್ಟ್ರಿ ಗೊತ್ತು, ಅವ್ರಿಗೆ ಜನರಲ್ ನಾಲೆಡ್ಜ್ ಗೊತ್ತು. ತೋರ್ಸೋಕ್ಕಾಯ್ತಾ ಇಲ್ಲ. ಓಕೆ, ನೆಕ್ಸ್ಟು. ಭಾರತದಲ್ಲಿ ಅತ್ಯಂತ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಹೇಳಮ್ಮ, ನೀನು ಫಸ್ಟ್ ಹೊಡೆದಿದ್ಯಾ? ಕೊಡಗು. ರಾಜ್ಯ ಕೇಳಿದ್ರೆ ನಮ್ಮಮ್ಮ ಜಿಲ್ಲೆ ಹೇಳ್ಬಿಟ್ಟೈತೈತಿ. ಹೇಳ್ರೆ. ಹಾಂ, ರಾಜ್ಯ ಹೇಳಮ್ಮ. ರಾಜ್ಯ ಗಾಯ್ಸ್, ರಾಜ್ಯ. ಜಿಲ್ಲೆ ನಾಟ್ ಜಿಲ್ಲೆ. ಎಸ್. ಹಾಂ. ಎಲ್ಲಿ ಕಾಫಿಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ? ಚಾಮರಾಜ. ಅವ್ವಾ, ಇವಳು ಯಾರ ಚಾಮರಾಜ? ಯಾವ್ದು ಐದಂಗೆ ನಂಗೆ ಗೊತ್ತಿಲ್ಲ. ಯವ್ವ, ನನಗೆ ಹೇಳ್ರ ಚಿಕ್ಕಮಗಳೂರು. ಗೈಸ್, ರಾಜ್ಯ, ಜಿಲ್ಲೆ ಅಲ್ಲ. ಆಪ್ಷನ್ ಕೊಡ್ತೀನಿ ತಡಿಯಪ್ಪ. ಆಪ್ಷನ್ ಎ ಅಸ್ಸಾಂ. ಆಪ್ಷನ್ ಬಿ ಕರ್ನಾಟಕ. ಆಪ್ಷನ್ ಸಿ ಆಂಧ್ರ ಪ್ರದೇಶ್.
ಆಪ್ಷನ್ ಡಿ ತೆಲಂಗಾಣ. ಹೇಳವ ಭವನ ಫಸ್ಟ್ ಅವಳು ಹೊಡೆದವಳು. ತೆಲಂಗಾಣ. ಯವ್ವ ಸರ್ ಅಯ್ಯೋ ದೇವ್ರೆ. ಕರ್ನಾಟಕ. ನೀವು ಹೇಳಿದ್ರೆ ಯಾಕೆ ಬಿಡ್ಬಿಟ್ಟಿದ್ದೀಯ? ಹೇಳಿದ್ಲಲ್ಲ ಹೊಡೆದ್ಬಿಟ್ಟು. ಅಲ್ಲ ಫಸ್ಟ್ ಒಂದು ತಪ್ಪು ಹೇಳಿಲ್ವಾ? ಆಮೇಲೆ ನೀ ಬೇರೆ ಹೇಳ್ಬೋದಲ್ಲ. ಹಂಗೆಲ್ಲ ಹೆಂಗ್ ಲೆಕ್ಕ ಬರುತ್ತೆ? ಒಂದ್ ಒಂದೆರಡು ಮುಗೀತು. ಇಲ್ಲ ಬರಲ್ಲ. ಏ ಬರಲ್ಲ. ಹೇಳಿದ್ರೆ ಹೆಂಗ್ ಬರುತ್ತೆ? ಇವಾಗ ನಾನಂತ ಹೇಳಿದ್ರೆ ಅವಳ ಏ 3 ಆಪ್ಷನ್ ಮುಗ್ದೋಗಿದ. ನೀನೊಂದು ಹೇಳಕ್ ನೀನೇ ಬೇಕಾ? ತಪ್ಪು ತಪ್ಪು. ಈ ಕ್ವಶನ್ ಬೇಡ, ಇದು ವಿಡಿಯೋನೇ ಹಾಕ್ಬೇಡ. ಯಪ್ಪ ಏ ಇಲ್ಲ ತೆಗಿಯ. ಓ ಮೂರು ಬೇಡ. ಯಾಕಂದ್ರೆ ಫಸ್ಟಿಂದ ತಿರ್ಗಾ ಕೇಳು, ಯಾರು ಬಸ್ಸಲ್ಲಿ ಹೊಡಿತಾರ? ಅಯ್ಯಪ್ಪ ಫಸ್ಟ್ ಗೆದ್ದವಳು ಅವಳೆ. ಬೇಕಾ ಬೇಡ ತಾನೆ? ಇದೇ ಕ್ವಶನ್ ಫಸ್ಟ್ ಕೇಳೋ, ಯಾರು ಬಸ್ಸಲ್ಲಿ ಬೇಗ ಹೊಡಿತಾರೋ ಅವ್ರಿಗೆ ಹೇಳತ್ತೀವಿ ಆನ್ಸರ್. ಓಕೆ ರೆಡಿ. ನೆಕ್ಸ್ಟ್. ಇವಾಗ ಏನ್ ಪಾಯಿಂಟ್ ಇಲ್ಲ. ಏ ಇಲ್ಲ ಅವಳಿಗೆ ಪಾಯಿಂಟ್ ಇಲ್ಲ. ಏ ಸುಮ್ಮನಿರು ಬಾನ. ಇನ್ನು ಎರಡು ಇತ್ತಾರ ನೀನು ಹೇಳಿದ್ಯಾ. ಅದೇ ಆಪ್ಷನ್ನೇ ಕೊಡ್ಬೇಡ ಮತ್ತೆ ನೀನು. ಅದೇ ಮಾಡ್ಬೇಕಿತ್ತು ನಾನು. ಆಪ್ಷನ್ ಕೊಟ್ಟು ತಪ್ಪು ಮಾಡಿದೆ. ಓಕೆ ನೆಕ್ಸ್ಟು. ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಹೇಳುವನ ಹೊಡೆದವಳು ಫಸ್ಟ್. ಅವಳು ಹಾಂ ಆರ್ ಯು ಶ್ಯೂರ್? 34 ಒಂದು ನಿಮಿಷ ಅವಳು ಹೇಳಿ ಮುಗೀತಾ? or 32. ತಪ್ಪು. 33. ನೆಕ್ಸ್ಟು ಅವಳು ತಪ್ಪು. ಎಷ್ಟು? 34. ಇಲ್ಲ ನೀನು ಹೇಳು. ಕರ್ನಾಟಕದಲ್ಲಿ ಅಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? 31. ನಿಂದು ಆಪ್ಷನ್ ಮುಗ್ದೋಗೈತು. ತಿರುಗಿ ಹೇಳ್ಬೇಡ. ಮುಗೀತು ತಾನೆ? 31 ಅಲ್ಲ ಅಲ್ಲ ಅವಳು ಕರೆಕ್ಟಾಗಿ ಹೇಳ್ತಾವಳು ಈಗ. ಬಟ್ 2-3 ಸಲ ಹೇಳ್ಬಿಟ್ಟು ಇದು ಮಾಡ್ಬಿಡ್ತಾಳೆ. ಯಾಕೆ ನಾವು ಹೇಳ್ತಾ ಇದ್ವಿ? ನೀನು ಫೋನಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದೆ. ಇಲ್ಲ ನೀನು ಮಾಡಿಲ್ಲ. ಇಲ್ಲ ಏಯ್ ಸುಮ್ಮನೆ ಪಾಪ. ಲಾಸ್ಟಲ್ಲೂ ಕೊಟ್ಟಿಲ್ಲ ಅವಳು. ಈ ಸಲ ಕರೆಕ್ಟಾಗಿ ಆನ್ಸರ್ ಮಾಡೋಳೆ. ಎಲ್ಲಿ ಬೇಬಿ ಮಾಡೋದು? 31 ಹೇಳಿದ್ಲು. 1 2 3 4 ಎಲ್ಲ ಹೇಳ್ಕೊಂಬಳಕ್ಕೆ ಕಡದಿಗೆ. ಎರಡೇ ಹೇಳಿದ್ದು ಬೇಬಿ. 34 31 ಮುಗೀತು ಸ್ಟಾಪ್ ಅಂತ ಹೇಳ್ಬೇಕು. ನಾವೆಲ್ಲ ಹೇಳೋದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಅವಳು ಹೇಳ್ಬೇಕು. ಕಣೆ. ಏ ಸರಿ ಈಗ. ಏ ಪಾಪ ಹೇಳೋಳೆ ಲಾಸ್ಟ್ ಕೊಟ್ಟಿಲ್ಲ. ಓ ಏಯ್ ಇವಳು ಇನ್ನ 1 ಪಾಯಿಂಟ್ 9 ನಿನಗೆ 8. ಓ ಇವಾಗ ವಿಷ್ಣುವರ್ಧನ್ ಅವರ ಟ್ರಿಬಲ್ ಆ್ಯಕ್ಟಿಂಗಲ್ಲಿ ನಟಿಸಿರುವ ಸಿನಿಮಾ ಮೊದಲ ಸಿನಿಮಾ ಯಾವುದು? ಎಸ್ ವಿಷ್ಣುವರ್ಧನ್. ಎಸ್ ಸಿಮಾದ್ರಿ ಸಿಮಾ. ಹಾಂ ದಾದಾ ಟ್ರಿಬಲ್ ಆ್ಯಕ್ಟಿಂಗ್ ಕಣಮ್ಮ. ಸಿಮಾದ್ರಿ ಸಿಮಾ. ಎಸ್ ಯು ಆರ್ ರೈಟ್. ಯಾ ಗೈಸ್ ಈ ಗೇಮ್ ಮುಗಿಯಂಗೆ ಕಾಣಿಸ್ತಿಲ್ಲ. ಲ್ಯಾಗ್ ಆಯ್ತೈತಿ. ಇವರಿಬ್ರು ಟೈ ಆಯ್ತು ಇವಾಗ. ಓಕೆ ಮಮ್ಮಿ ನೀನು ಔಟ್ ಆಫ್ ದ ಗೇಮ್ ಇವಾಗ. ನೆಕ್ಸ್ಟು ನಿಮ್ಗಿಬ್ರಿಗೂ ಡ್ರಾ ಕ್ವಶನ್ ಕೇಳಬೇಕಲ್ಲ ಇವಾಗ. ಬಿಡು ಬೇಡ, ನಾವಿಬ್ರು ಪ್ರೈಸ್ ಹಂಚ್ಕೊಂತೀವಿ. ಅಪ್ಪ ಇಲ್ಲ, ಯಾರು ಒಬ್ರು ವಿನ್ನರ್ ಅಂತ ಬೇಡವಾ? ಏನು ಮೋಸ ಇಲ್ಲ. ಓಕೆ ನೆಕ್ಸ್ಟ್ ಇವರಿಬ್ಬರಲ್ಲಿ ಟ್ರೈ ಬ್ರೇಕರ್ ಕ್ವಶನ್ ಕೇಳ. ಯಾವುದ್ರ ಬಗ್ಗೆ ಕೇಳಲಿ? ನಿಮ್ಮ ಚಾಯ್ಸ್. ಹಾಂ ಯವ್ವ ರೆಡಿ. ಏನು ಕೇಳೋದು ಗೈಸ್ ಇವ್ರಿಗೆ? ಏನತ್ರ ಬಗ್ಗೆ ಕೇಳೋದು? ಏನತ್ರ ಬಗ್ಗೆ ಕೇಳೋದು? ಅಪ್ಪ ಇವರು ಏನು ಹೇಳ್ತಿಲ್ಲ. ಏನಾರು ಒಂದು ಹೇಳಿದ್ರೆ ಏನಾರು ಒಂದು ಕಿರಿಕ್ ಮಾಡಿಕ್ತವ್ರೆ. ಕೊನೆಗೆ ವಿನ್ನರ್ ಯಾರು ಅಂತಲೂ ಗೊತ್ತಾಯ್ತಾ ಇಲ್ಲ. ಸೊ ಇಲ್ಲಿಗೆ ಗೇಮ್ನ ಮುಗಿಸ್ತೀನಿ. ಇಬ್ಬರು ಗೆದ್ದಿದ್ದಾರೆ, ತೇಜು ಆ್ಯಂಡ್ ಭಾವನಾ. ಅಪ್ಪ ಸಾಕಾಯ್ತು ಗೈಸ್ ಇವ್ರಿಗೆ. ಯಾಕಾರು ಪ್ರಶ್ನೆ ಕೇಳೋದು ನಾನು ಸಾಕಾಗೋಯ್ತು. ಏನಾರು ಒಂದು ಹೇಳಿದ್ರೆ ಏನಾರು ಒಂದು ಹೇಳ್ತಾರೆ. ಎಲ್ಲ ರೆಡಿ ಮಾಡಿದ್ದೆ ಕಣಮ್ಮ. ಅಷ್ಟು ಬಿಟ್ಬಿಟ್ಟು ಇನ್ನೂ ಕೇಳು ಅಂದ್ರು. ಓಕೆ ಇವರಿಬ್ರು ವಿನ್ನರ್ ಆಗಿದ್ದಾರೆ. ಏನ್ ಕೊಡ್ತೀವಿ ಹೇಳಿ ಫಸ್ಟ್? ಕಂಗ್ರ್ಯಾಚುಲೇಷನ್. ಅದ್ಬಿಡು ಏನ್ ಕೊಡ್ತೀವಿ ಅದ್ ಹೇಳು.
ಏನು ಬೇಕು? ಏನು ಕೊಡ್ಸಲ್ಲ. ಈ ವಿಡಿಯೋ ಎಲ್ಲ ಹಾಕ್ಬಿಡ್ತೀನಿ ನಾವು ನಾನು. 2 ಅವರಿಂದ ಕೂತಿರೋದಿಲ್ಲಿ. ಓಕೆ, ಇವ್ರಿಗೆ ಏನಾದ್ರು ಕೊಡಿಸ್ತೀನಿ ಗೈಸ್. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾರೆ, ಹೇಳ್ಬಿಟ್ರಪ್ಪ. ಇಷ್ಟ Like ಆಗಿದ್ರೆ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ಲವ್ ಯು ಆಲ್. ಅಯ್ಯಪ್ಪ. ಓಕೆ ಗೈಸ್, ಬಾಯ್. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀವಿ.